ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಇದೇ ಮೊದಲ ಬಾರಿಗೆ ಜಿಲ್ಲೆಯ 21 ಶಾಲೆಗಳಿಗೆ ಪರಿಸರ ಮಿತ್ರ ಶಾಲಾ ಪ್ರಶಸ್ತಿಯನ್ನು ನೀಡಲಾಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಬಿ ಅಂಜನಪ್ಪ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪರಿಸರ ಅಧಿಕಾರಿ ರಘುರಾಮ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ನಶಿಸುತ್ತಿದ್ದು, ಇದರಿಂದಾಗಿ ಮಾನವನ ಮೇಲೆ ಹಲವು ಪರಿಣಾಮ ಬೀರಿದೆ. ಈ ನಿಟ್ಟಿನಲ್ಲಿ ಪರಿಸರವನ್ನು ಸಂರಕ್ಷಿಸುವ ಉದ್ದೇಶದಿಂದ ಶಾಲಾ ಮಕ್ಕಳಲ್ಲಿ ಶಾಲೆಯ ಆವರಣದಲ್ಲಿ ಸ್ವಚ್ಛತೆ ಮತ್ತು ಪರಿಸರವನ್ನು ಸಂರಕ್ಷಿಸುವ ಕುರಿತಂತೆ ತರಬೇತಿಯನ್ನು ನೀಡಿ ಸ್ವಮೌಲ್ಯಮಾಪನದ ಮೂಲಕ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಎನ್ವೈರನ್ಮೆಂಟ್ ವಾರಿಯರ್ಸ್ ಅದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಒಂದು ವಿದ್ಯಾರ್ಥಿ ಪರಿಸರದ ಬಗ್ಗೆ ಕಾಳಜಿ ಹೊಂದಿದರೆ ಅದು ಒಂದು ಕುಟುಂಬಕ್ಕೆ ಪರಿಸರದ ಕಾಳಜಿ ನಾವು ಮುಟ್ಟಿಸಿದಂಗಾಗತ್ತೆ ಅಂತ ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ತುಂಬ ಯಶಸ್ವಿಯಾದ ಕಾರಣ 2012-13ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಇದನ್ನು ವಿಸ್ತರಿಸಬಾರ್ದು, ಎಲ್ಲ ಜಿಲ್ಲೆಗಳಲ್ಲೂ ಇದನ್ನು ಮಾಡಿ ಅಂತೇಳಿ ಪ್ರತಿಯೊಂದು ಜಿಲ್ಲೆಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಬಿ ಅಂಜನಪ್ಪ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ಜಿಲ್ಲೆಯಲ್ಲೂ ಇತ್ತೀಚೆಗೆ ಕಾವೇರಿ ನದಿ ಕಲುಷಿತದಂತಹ ಪ್ರಕರಣಗಳು ಕೇಳಿಬರುತ್ತಿದ್ದು, ತ್ಯಾಜ್ಯ ವಿಲೇವಾರಿ ಸೇರಿದಂತೆ ಪ್ಲಾಸ್ಟಿಕ್ ನಿಷೇಧ ಮುಂತಾದ ಕೆಲವು ಕ್ರಮಗಳನ್ನು ಜಿಲ್ಲಾಡಳಿತದ ವತಿಯಿಂದ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ ಎಂದು ಹೇಳಿದರು. ಈ ವರ್ಷದ ಮಟ್ಟಿಗೆ ಅನುಷ್ಠಾನ ಮಾಡಿದ್ದೇವೆ ಮತ್ತು ಮುಂದಿನ ವರ್ಷದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು ತ್ಯಾಜ್ಯ ವಸ್ತು ವಿಲೇವಾರಿ ಮಾಡುವಂಥದ್ದೇ ಬಹಳ ದೊಡ್ಡ ಸಮಸ್ಯೆ. ಈ ಜಿಲ್ಲೆಯಲ್ಲಿ ತುಂಬ ಕಡಿಮೆ ಸಮಸ್ಯೆ ಇರ್ಬೋದು ಆ ವಿಷಯಕ್ಕೆ ಸಂಬಂಧಪಟ್ಟಾಗಿ. ಆದರೂ ಕೂಡ ಈಗಾಗಲೇ ನಮ್ಮ ರಘುರಾಮರವರು ಹೇಳಿದಾಗ ಪ್ಲಾಸ್ಟಿಕ್ ಅತ್ಯಂತ ದೊಡ್ಡ ಸಮಸ್ಯೆ. ಅದು ತರಬಹುದಿಲ್ಲ, ನುಂಗೋದಿಲ್ಲ, ಎರಡೂ ಸಮಸ್ಯೆ. ವಾಸ್ತವವಾಗಿ ಇದಕ್ಕೆ ಕೂಡ ಪರಿಹಾರೋಪಾಯಗಳನ್ನು ಈಗಾಗಲೇ ಕಂಡುಕೊಳ್ಳಲಾಗ್ತಾ ಇದೆ. ಜೊತೆಗೆ ಪ್ರತಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದೊಂದು ಜಾಗವನ್ನು ಗುರುತು ಮಾಡಿ ಆ ಜಾಗದಲ್ಲಿ ನಾವು ಡಂಪಿಂಗ್ ಯಾರ್ಡ್ಗಳನ್ನು ಮಾಡಿಕೊಂಡು ಅಲ್ಲಿ ಇದು ಮಾಡಬೇಕು. ಅದರೊಟ್ಟಿಗೆ ಅದರಲ್ಲಿ ಯಾವ್ಯಾವುದು ಏನು ಮರುಬಳಕೆ ಮಾಡಬಹುದು ಅನ್ನೋದನ್ನು ಮರುಬಳಕೆ ಮಾಡಲಿಕ್ಕೆ ಕೂಡ ಈಗ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡ್ತೇವೆ. ಇದೇ ಸಂದರ್ಭ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಿಎಲ್ ಬಸವರಾಜು ಹಾಗೂ ಮಡಿಕೇರಿಯ ಡಿವೈಎಸ್ಪಿ ರಾಜೀವ್ ಮಾಂಗ್ ಸೇರಿದಂತೆ ಗಣ್ಯರು ಪುಸ್ತಕ ಬಿಡುಗಡೆ ಮಾಡಿದರು. ಪರಿಸರ ಮಿತ್ರ ಶಾಲಾ ಪ್ರಶಸ್ತಿಗೆ ಶಾಲೆಗಳ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಜಿಲ್ಲಾ ಸ್ಕೌಟ್ ಮತ್ತು ಗೈಡ್ಸ್ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಸಭೆಯಲ್ಲಿ ಮಾಹಿತಿ ನೀಡಿದರು. ಆದರೆ ಆ ವೆಪನ್ಸ್ಗಳು ಅಥವಾ ಯೋಧರು ತಮ್ಮ ಪರಿಸರ ಚೆನ್ನಾಗಿದ್ದಾರೆ, ಅವರೂ ಬದುಕಲ್ಲ, ನಾವು ಬದುಕಲ್ಲ. ಈ ಪರಿಸರದಲ್ಲಿ ನಾವು ಬದುಕಬೇಕಂದ್ರೆ ಪರಿಸರ ಚೆನ್ನಾಗಿರ್ಬೇಕು. ಅದಕ್ಕೆ ಪರಿಸರ ಯೋಧರನ್ನಾಗಿ ಮಾಡೋಣ ಅಂತ ಅದು ಇದರಲ್ಲಿ ಮುಖ್ಯವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದ್ದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು. ನಿಜವಾಗಲೂ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯವರು ಹಾಗೂ ಮೊದಲು ಸ್ಥಾಪನೆ ಮಾಡಿದಂತಹ ಶಿವಮೊಗ್ಗ ಅಂತ ಜನಪ್ರತಿನಿಧಿಗಳು, ಅಲ್ಲಿನ ಕೆಲವು ಅಧಿಕಾರಿಗಳು ಸೇರಿ ಇದನ್ನು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಪರಿಸರ ಮಿತ್ರ ಶಾಲಾ ಕಾರ್ಯಕ್ರಮ ಅಂತ. ಅವರ ಉದ್ದೇಶ ಗಿಡಗಳನ್ನು ನೆಟ್ಟು ಬೆಳೆಸಿ ಅಂತ ಹೇಳುವಂಥದಕ್ಕಿಂತ ಪರಿಸರದ ಅರಿವನ್ನು ಮೂಡಿಸುವಂತ ಯೋಧರನ್ನ ಸ್ಥಾಪನೆ ಮಾಡಿ ಇಂಥ ಥೀಮ್ ಅದು ಒಳ್ಳೆಯ ಒಂದು ಅರ್ಥವ್ಯಕ್ತವಾದದ್ದು. ಪರಿಸರವನ್ನ ರಕ್ಷಿಸುವಂತ ಯೋಧರನ್ನು ಮಾಡುವಂತಹ ಉತ್ತಮವಾದದ್ದು. ಈ ಒಂದು ಕಾರ್ಯದಲ್ಲಿ ನನ್ನೊಡನೆ 8 ಜನ ನನಗೆ ಸಹಕಾರವನ್ನು ನೀಡಲಿಕ್ಕೆ ಬಂದರು. ಶಾಲಾ ಕಾರ್ಯಕ್ರಮಗಳನ್ನು ಮಾಡುವಾಗ ಮುತ್ತಪ್ಪ ಸರ್ ಅವರು, ರಂಜಿತ್ ಸರ್ ಇಲ್ಲಿದ್ದಾರೆ, ರಂಜಿತ್ ಸರ್ ಅವರು, BSNL ಸದಾ ನಮಗೆ ಸಹಾಯವನ್ನು ಮಾಡುತ್ತಿರುವಂತಹ ಜನಾರ್ದನ್, ಯಾವ ಕೆಲಸ ಹೇಳಿದ್ರು ಸರಿ ಅವರು ತಕ್ಷಣ ಬಂದು ಅದು ಯಾವ ಕೆಲಸ ಇದ್ರೂ ಮಾಡಿಕೊಡ್ತಾರೆ. ಊಟ ಮಾಡೋಕೆ ಯಾವುದರಲ್ಲೂ ರೆಡಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಪರಿಸರಾಧಿಕಾರಿ ಎಂ ಲಕ್ಷ್ಮಣ್ ವಹಿಸಿದ್ದರು. ವೇದಿಕೆಯಲ್ಲಿ BCM ಇಲಾಖೆಯ ಜಿಲ್ಲಾಧಿಕಾರಿ ಪುಟ್ಟರಾಜು, ಮಡಿಕೇರಿಯ ಶಿಕ್ಷಣಾಧಿಕಾರಿ ಕೆಬಿ ಸುರೇಶ್, ಪರಿಸರಾಧಿಕಾರಿ ಮಹೇಂದ್ರ ಬಿಬಿ, ಹಿರಿಯ ಸ್ಕೌಟ್ ನಾಯಕರಾದ ಅಯ್ಯಣ್ಣ, ಸ್ಕೌಟ್ ಮತ್ತು ಗೈಡ್ಸ್ನ ಜಿಲ್ಲಾ ನಾಯಕಿ ಆರತಿ ಶೆಣೈ ಮುಂತಾದವರು ಉಪಸ್ಥಿತರಿದ್ದರು.
ಮಾದಾಪುರದ ಡಿ ಚನ್ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ 20,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕ ಸೇರಿದಂತೆ ಜಿಲ್ಲಾ ಪರಿಸರ ಮಿತ್ರ ಶಾಲೆ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರೈಸ್ ಸಿಕ್ಕಿದೆ, ಪ್ರಶಸ್ತಿ ಸಿಕ್ಕಿದೆ, ತುಂಬಾ ಖುಷಿಯಾಗಿ ಉಂಟು. ಹಾಗೆ ನಾವು ನಮ್ಮ ಸ್ಕೂಲಲ್ಲಿ ತುಂಬಾ ಸ್ವಚ್ಛತೆಗೋಸ್ಕರ ತುಂಬಾ ಕ್ರಮ ತಗೊಂಡಿದ್ವಿ. ಶತ್ರುಕಸ ಮಿತ್ರಕಸ ಎಲ್ಲ ಬೇರೆ ಬೇರೆ ಮಾಡ್ತೀವಿ. ಶತ್ರುಕಸ ಅಂದ್ರೆ ಪ್ಲಾಸ್ಟಿಕ್ನೆಲ್ಲ ಒಂದು ಬೇರೆ ಡಸ್ಟ್ಬಿನ್ಗೆ ಹಾಕ್ತೀವಿ. ಅದೇ ತರ ಮಿತ್ರಕಸನ ಎಲೆಗಳು, ಪೇಪರ್ ಆ ಥರದನ್ನೆಲ್ಲ ಒಂದು ಗೊಬ್ಬರ ಗುಂಡಿಗೆ ಹಾಕ್ಬಿಟ್ಟು ಅದನ್ನ ಕಾಫಿ ಗಿಡಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಸಸ್ಯಗಳಿಗೆ ಯೂಸ್ ಮಾಡ್ತೀವಿ. ನೀರನ್ನೆಲ್ಲ ನಾವು ಪೋಲಾಗ್ದಂಗೆ ನಾವು ಹಾಳು ಮಾಡಲ್ಲ. ಮೇಲ್ಚಾವಣೆ ನೀರನ್ನ ನಾವು ಇಂಗು ಗುಂಡಿಗೆ ಬಿಟ್ಬಿಟ್ಟು ಅದರಿಂದ ಡೈರೆಕ್ಟಾಗಿ ಸಸ್ಯಗಳಿಗೆ ಹೋಗಂಗೆ ಮತ್ತೆ ನಾವು ಕುಡಿಲಿಕ್ಕೂ ಶುದ್ಧೀಕರಿಸಿ ಕುಡಿಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ಥರ ನಮಗೂ ಇದು ಪ್ರೈಸ್ ಬಂದಿದೆ, ನಮಗೆ ತುಂಬ ಖುಷಿ. ಇನ್ನುಳಿದಂತೆ ಜಿಲ್ಲೆಯ ಒಟ್ಟು 20 ಶಾಲೆಗಳು ಹಸಿರು ಶಾಲೆ, ಹಳದಿ ಶಾಲೆ ಹಾಗೂ ಕಿತ್ತಳೆ ಶಾಲೆ ಪ್ರಶಸ್ತಿಯನ್ನು ಪಡೆದುಕೊಂಡವು.